ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಒಬ್ಬ ಹೀರೋ ಲಕ್ಷಾಂತರ ಅಭಿಮಾನಿಗಳನ್ನು ಪಡೆದುಕೊಂಡು ದೊಡ್ಡ ಮಟ್ಟದಲ್ಲಿ ಬೆಳೆಯೋದು ಅಂದರೆ ಸಾಮಾನ್ಯ ಅಲ್ಲ. ಅದಕ್ಕೆ ಅವರದ್ದೇ ಆದ ಎಫರ್ಟ್ ಇರುತ್ತೆ. ಹಾಗಂತ ಪ್ರತಿಭೆ ಇದ್ದವರೆಲ್ಲ ಬೆಳೆಯೋಕೆ ಆಗಲ್ಲ, ಅವರವರ ಅದೃಷ್ಟ. ಒಬ್ಬ ಹೀರೋ ಆಗಬೇಕಾದ್ರೆ ಅವನ ಸಿನಿಮಾಗಳು ಥಿಯೇಟರ್ನಲ್ಲಿ ಓಡಬೇಕು, ಒಳ್ಳೆ ಕಲೆಕ್ಷನ್ ಮಾಡಬೇಕು. ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಆ ಕಾಲದಲ್ಲಿ ಒಂದು ಸಿನಿಮಾ ಥಿಯೇಟರ್ನಲ್ಲಿ ಎಷ್ಟು ದಿನ ಓಡ್ತು ಅನ್ನೋದರ ಮೇಲೆ ಆ ಸಿನಿಮಾ ಹಿಟ್ ಆ್ಯಂಡ್ ಫ್ಲಾಪ್ ಅಂತ ಡಿಸೈಡ್ ಆಗ್ತಾ ಇತ್ತು. ಇವತ್ತಿನ ವಿಡಿಯೋದಲ್ಲಿ ಕನ್ನಡದ 3 ಬಿಗ್ ಸ್ಟಾರ್ಗಳಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಕಿಚ್ಚ ಸುದೀಪ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಯಾವೆಲ್ಲ ಸಿನಿಮಾಗಳು ಥಿಯೇಟರ್ನಲ್ಲಿ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡಿದೆ, ಅಂದರೆ 25 ವಾರಗಳ ಪ್ರದರ್ಶನ ಕಂಡಿದೆ ಅನ್ನೋದನ್ನು ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಗೆಳೆಯರೆ, ಪುನೀತ್ ರಾಜ್ಕುಮಾರ್ ಅವರದು 5 ಸಿನಿಮಾ, ದರ್ಶನ್ ಅವರ 3 ಸಿನಿಮಾ ಹಾಗೂ ಕಿಚ್ಚ ಸುದೀಪ್ ಅವರ 2 ಸಿನಿಮಾ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡಿರ್ತವೆ. ಈಗ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳನ್ನು ನೋಡೋಣ. ಅಪ್ಪು, ಇದು ಪುನೀತ್ ರಾಜ್ಕುಮಾರ್ ಅವರ ಮೊದಲ ಚಿತ್ರ. ಇದನ್ನು ತೆಲುಗು ನಿರ್ದೇಶಕರಾದ ಪೂರಿ ಜಗನ್ನಾಥ್ ರವರು ನಿರ್ದೇಶನ ಮಾಡಿರ್ತಾರೆ. ಕ್ಯಾಮ್ರಾಮನ್ ಗೌರಿಶಂಕರ್ ಅವರ ಮಗಳಾದ ಶ್ವೇತಾ ರಕ್ಷಿತಾ ಎಂಬ ಹೆಸರಲ್ಲಿ ಅಪ್ಪು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಹೀರೋಯಿನ್ ಆಗಿ ಎಂಟ್ರಿ ಆಗಿರ್ತಾರೆ. ಈ ಸಿನಿಮಾ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಆಗಿ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡಿ ಟೋಟಲ್ ಆಗಿ ಒಂದು ಸಿನಿಮಾ 30 ವಾರಗಳ ಪ್ರದರ್ಶನ ಕಂಡಿದೆ. ಆಕಾಶ್, ಇದು ಪುನೀತ್ ರಾಜ್ಕುಮಾರ್ ಅವರ 5ನೇ ಸಿನಿಮಾ. 2005ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಮಹೇಶ್ ಬಾಬು ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ರಮ್ಯಾ ಹೀರೋಯಿನ್ ಆಗಿ ಅಭಿನಯ ಮಾಡಿರ್ತಾರೆ. ಅಪ್ಪು ನಂತರ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡಿದ ಸಿನಿಮಾ ಆಕಾಶ್ ಆಗಿರುತ್ತೆ. ಇದು ಬೆಂಗಳೂರಿನ ಮೇನಕ ಚಿತ್ರಮಂದಿರದಲ್ಲಿ 29 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಮಿಲನ, ಇದು ಪುನೀತ್ ರಾಜ್ಕುಮಾರ್ ಅವರ 9ನೇ ಸಿನಿಮಾ. 2007ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಪ್ರಕಾಶ್ ನಿರ್ದೇಶನ ಮಾಡಿದ್ದು. ಪಾರ್ವತಿ ಮೆನನ್ ಹಾಗೂ ಪೂಜಾ ಗಾಂಧಿ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ ಮಲ್ಟಿಪ್ಲೆಕ್ಸ್ನಲ್ಲಿ 1 ವರ್ಷ ಪ್ರದರ್ಶನ ಕಂಡು ಟೋಟಲ್ ಆಗಿ ಈ ಒಂದು ಸಿನಿಮಾ 500 ದಿನಗಳ ಪ್ರದರ್ಶನ ಕಂಡಿದೆ. ರಾಮ್, ಇದು ಪುನೀತ್ ರಾಜ್ಕುಮಾರ್ ಅವರ 13ನೇ ಸಿನಿಮಾ. 2009ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಕೆ. ಮಾದೇಶ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಪ್ರಿಯಾಮಣಿ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಇದು 2008ರಲ್ಲಿ ತೆಲುಗಿನಲ್ಲಿ ಬಂದ ರೆಡಿ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಫ್ಯಾಮಿಲಿ ಸ್ಟೋರಿ ಒಳಗೊಂಡ ಈ ಸಿನಿಮಾ ರೀಮೇಕ್ ಆದರೂ ಸಹ ಕರ್ನಾಟಕದಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ರಾಜ್ಕುಮಾರ, ಇದು ಪುನೀತ್ ರಾಜ್ಕುಮಾರ್ ಅವರ 26ನೇ ಸಿನಿಮಾ. 2017ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ರಾಮಾಚಾರಿ ಅಂತಹ ಇಂಡಸ್ಟ್ರಿ ಹಿಟ್ ಕೊಟ್ಟ ಡೈರೆಕ್ಟರ್ ಸಂತೋಷ್ ಆನಂದರಾಮ್ ನಿರ್ದೇಶನ ಮಾಡಿರ್ತಾರೆ. ಪ್ರಿಯಾ ಆನಂದ್ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದು. ಈ ಸಿನಿಮಾ ಪುನೀತ್ ರಾಜ್ಕುಮಾರ್ ಅವರ ಕೆರಿಯರ್ನಲ್ಲೇ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಸಿನಿಮಾ ಅಂತ ಅನ್ಬಹುದು. ಇದು ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡಿ ಜೊತೆಗೆ 200 ದಿನಗಳ ಪ್ರದರ್ಶನ ಕಂಡಿದೆ. ಇವಿಷ್ಟು ಸಿನಿಮಾಗಳು ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳಾಗಿರ್ತವೆ. ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾಗಳನ್ನು ನೋಡೋಣ ಬನ್ನಿ. ಕರಿಯ, ಇದು ದರ್ಶನ್ ಅವರ 2003ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಜೋಗಿ ಪ್ರೇಮ್ ನಿರ್ದೇಶನ ಮಾಡಿರ್ತಾರೆ. ಹೀರೋಯಿನ್ ಆಗಿ ಅಭಿನಯಶ್ರೀ ಅಭಿನಯ ಮಾಡಿರ್ತಾರೆ. ಇದು ದರ್ಶನ್ ಅವರ ಕೆರಿಯರ್ನಲ್ಲೇ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಸಿನಿಮಾ. ಓಂ ನಂತರ ಅಂಡರ್ ವರ್ಲ್ಡ್ ಬೇಸಸ್ ಸ್ಟೋರಿಯಾಗಿ ದೊಡ್ಡ ಮಟ್ಟದಲ್ಲಿ ಬ್ಲಾಕ್ ಬಾಸ್ಟರ್ ಆದ ಸಿನಿಮಾ. ಇದು ಮೊದಲಿಗೆ ರಿಲೀಸ್ ಆದಾಗ ಅವರೇಜ್ ಆಗಿರುತ್ತೆ, ಆದರೆ ರಿಲೀಸ್ ಆದಾಗ ರೆಕಾರ್ಡ್ ಮಾಡಿದೆ. ಈ ಒಂದು ಸಿನಿಮಾ 25 ವಾರಗಳ ಪ್ರದರ್ಶನ ಕಂಡು ಟೋಟಲ್ ಆಗಿ 500ಕ್ಕೂ ಹೆಚ್ಚು ದಿನಗಳ ಕಾಲ ಪ್ರದರ್ಶನ ಕಂಡಿದೆ. ಹಾಗೆ ಹಲವಾರು ಸಾರಿ ರಿಲೀಸ್ ಕೂಡ ಆಗಿದೆ. ತಲಾಸಿಪಾಳ್ಯ, ಇದು 2004ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿರ್ತಾರೆ. ಹೀರೋಯಿನ್ ಆಗಿ ರಕ್ಷಿತಾ ಕಾಣಿಸ್ಕೊಂಡಿರ್ತಾರೆ. ಫ್ಯಾಮಿಲಿ ರಿವೆಂಜ್ ಒಳಗೊಂಡ ಈ ಸಿನಿಮಾ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಇದು 2012ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ನಾಗಣ್ಣ ನಿರ್ದೇಶನ ಮಾಡಿರ್ತಾರೆ. ಶಶಿಕುಮಾರ್, ಜಯಪ್ರದ, ನಿಖಿತಾ ತುಕ್ರಾಲ್ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಸಂಗೊಳ್ಳಿ ರಾಯಣ್ಣನ ಜೀವನ ಆಧಾರಿತ ಕಥೆಯನ್ನೊಳಗೊಂಡ ಈ ಸಿನಿಮಾ ಆ ಕಾಲದಲ್ಲಿ ಹೈ ಬಜೆಟ್ ಸಿನಿಮಾವಾಗಿರುತ್ತದೆ. ಇದು ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡಿ ಜೊತೆಗೆ 1 ವರ್ಷಗಳ ಪ್ರದರ್ಶನ ಕಂಡಿದೆ. ಇವಿಷ್ಟು ದರ್ಶನ್ ಅವರ ಸಿನಿಮಾಗಳಾಗಿರ್ತವೆ. ಈಗ ಕಿಚ್ಚ ಸುದೀಪ್ ಅವರದನ್ನು ನೋಡೋಣ ಬನ್ನಿ. ಹುಚ್ಚ, ಇದು 2001ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿರ್ತಾರೆ. ಹೀರೋಯಿನ್ ಆಗಿ ರೇಖಾ ವೇದವ್ಯಾಸ್ ರವರು ಕಾಣಿಸ್ಕೊಂಡಿದ್ದು. ಇದು ವಿಕ್ರಮ್ ನಟನೆಯಲ್ಲಿ ತಮಿಳಿನಲ್ಲಿ ಬಂದ ಸೇತು ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ರೀಮೇಕ್ ಆಗಿದ್ದರೂ ಸಹ ಈ ಒಂದು ಸಿನಿಮಾ ಎಲ್ಲ ಕಡೆ ಭರ್ಜರಿ ಸಕ್ಸಸ್ ಆಗುತ್ತೆ. ಕಿಚ್ಚ ಸುದೀಪ್ ರವರ ಅಭಿನಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತೆ. ಇದನ್ನು ಮೇನಕ ಚಿತ್ರಮಂದಿರದ ಮಾಲೀಕರು ಬರೀ 2 ವಾರವಷ್ಟೇ ಥಿಯೇಟರ್ನ ಕೊಟ್ಟಿರ್ತಾರೆ. ಯಾಕಂದರೆ ಹೊಸಬರ ಸಿನಿಮಾ ಇದು ಹೋಗಲ್ಲ ಅಂತ. ಆದರೆ ಈ ಒಂದು ಸಿನಿಮಾ ಅದೇ ಚಿತ್ರಮಂದಿರದಲ್ಲಿ 25 ವಾರ ಪೂರೈಸಿ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡಿರುತ್ತೆ. ಮೈ ಆಟೋಗ್ರಾಫ್, ಇದು 2006ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಸ್ವತಃ ಕಿಚ್ಚ ಸುದೀಪ್ ರವರೇ ನಿರ್ದೇಶನ ಮಾಡಿರ್ತಾರೆ. ಹೀರೋಯಿನ್ ಆಗಿ ಮೀನಾ, ಶ್ರೀದೇವಿಕಾ, ದೀಪು, ರಶ್ಮಿ ಕುಲಕರ್ಣಿ ರವರು ಅಭಿನಯ ಮಾಡಿರ್ತಾರೆ. ಇದು 2004ರಲ್ಲಿ ತಮಿಳಿನಲ್ಲಿ ಬಂದ ಆಟೋಗ್ರಾಫ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ರೀಮೇಕ್ ಆಗಿದ್ದರೂ ಈ ಒಂದು ಸಿನಿಮಾ ಕನ್ನಡದಲ್ಲಿ ಬ್ಲಾಕ್ ಬಾಸ್ಟರ್ ಆಗುತ್ತೆ. ಮೈ ಆಟೋಗ್ರಾಫ್ ಭರ್ಜರಿ 25 ವಾರಗಳ ಪ್ರದರ್ಶನ ಕಂಡು ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡಿದೆ. ನೋಡೋರಲ್ಲ ಗೆಳೆಯರೇ, ದರ್ಶನ್, ಕಿಚ್ಚ ಸುದೀಪ್, ಪುನೀತ್ ರಾಜ್ಕುಮಾರ್ ಅವರ ಯಾವೆಲ್ಲ ಸಿನಿಮಾಗಳು ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡಿವೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತು ನೀವು ಯಾರ ಅಭಿಮಾನಿ, ಯಾವ ಸಿನಿಮಾ ನಿಮಗೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಹಾಗೆ ಯಾವುದಾದ್ರೂ ಸಿನಿಮಾ ಮಿಸ್ ಆಗಿರಿ ಅದನ್ನು ಸಹ ಕಮೆಂಟ್ ಮಾಡಿ ತಿಳಿಸ್ಕೊಡಿ.
ಇದೇ ಥರ ವೀಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.